ಹೌದು ಅಗ್ರಜ. ಇವಳನ್ನು ಬಯಸಬೇಡ. ಅದು ಯಾಕಕ್ಕಯ್ಯ? ನಿನಗೆ ಅವಳ ಮೇಲೆ ಇಷ್ಟವಿದ್ದರೆ ಅವಳಿಗೆ ನಿನ್ನ ಮೇಲೆ ಇಷ್ಟವಿರಬೇಕಲ್ಲ. ನಾನು ಇಷ್ಟಪಡುವುದೇ ಮಾಡುವುದೇ ಅಗ್ರಜ. ಅಪ್ಪೋ ತಮ್ಮಯ್ಯ, ಇವಳನ್ನು ನೀನು ಬಯಸಿದೆಯಾದ್ರೆ ಹೊರಗೆ ಹೋಗುವ ಮಾಲಿಯನ್ನ ಮನೆಗೆ ಕರೆದಂತಾಗುವುದು. ತಮ್ಮಯ್ಯ, ಸುಮ್ಮನೆ ಅಕ್ಕ ಎಲ್ಲ ಮಾತಿಗೆ ಬೆಲೆ ಕೊಟ್ಟು ಇವಳ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡಿ. ಕೀಚಕಾದಡಿ ಭೀಮಣಿ. ಎನ್ನ ಬಿಂದವನ್ನು ಚೆನ್ನಾಗಿ ಲಾಲಿಸ. ನಿನ್ನ ತಮ್ಮನ ಹಂತ ಕಡವಿಡ ಏನು ಬೇಡುತ್ತಾನೆಂದು ನಿನ್ನ ಬೇಕಾಗಲ್ಲ ಬಿಡ ಅಗ್ರಜ. ಈ ತಮ್ಮ ಬೇಸರಗೊಳ್ಳಬೇಡ. ದೇವೇಂದ್ರ ಸಭಾನಾಯಕನಾದ ಎಂದು ಮಹಾರೂಪವಾಗಿ ಎಂದು ಹೇಳ್ತಾರೆ. ಊರ್ವಶಿ ಅಂದರೆ ಸೂಚಿಗೆ ರೂಪದವಳು. ರಂಬೆ ಎಂದರೆ ಬಾಲಕಿರುವ ಹಣ್ಣಿನಲ್ಲಿರುವ ಇವರ ರೂಪದವಳು ಅತಿ ಶ್ರೇಷ್ಠಳು. ಪಾರ್ವತಿ ಅತಿ ಶ್ರೇಷ್ಠಳು. ಪಾರ್ವತಿ ಅತಿ ರೂಪವತಿ ಎಂದು ಹೇಳ್ತಾರೆ. ಅವಳನ್ನು ಪರ್ವತದಲ್ಲಿ ಹುಟ್ಟಿದವಳಂತೆ. ಈ ಮೋಹನಾಂಗಿಯ ಮುಂಗುರುಗಳನ್ನು ಕಂಡು ಜಲವು ಅಡಿಗೆಕೊಂಡು ಬರಲಾರದೆಂದು ಜಯಂಕರನ್ನು ಸಾಗಿತು. ಇವಳ ಬೆಳಕಿನ ನಯಗಳ ಜಲಪಿಗೆ ಎಳೆ ಬೀಜಗಳ ಮೇಲಕ್ಕೆ ಪುಪ್ಪಿ ನೀರಿನೊಳ ಅಡಗಿದವು. ಈಗ ಕಾಮರ ಮುಖಕ್ಕೆ ಕಮಲದ ಹೆಸರು ಹೇಳಿತು. ಈ ಕಾಮನೆಯದ ಕಾಮನೆಯನ್ನು ಹಾಕಬಿಟ್ಟು ಸಾಸುವ ತಂಪಿಗೆ ಕುಸುವ ನೀವೇ ಶಂಕರನ್ನು ಹಾಕಿ ಹೋಯಿತು. ಈ ಕಾಂತಾಮಣಿಯ ಕರಪಾತ ಸಂಭವನ ನಯನ ಪರಿಸ್ಥಿತಿ ನೋಡಿದರೆ ಕಾಮನದ ಮಧ್ಯೆ ಭಾವಿಸಿತು. ಹೆಚ್ಚು ತೀರದುವಕ್ಕ ಇವಳ ಕುಚಂಗವನ್ನು ಕಂಡು ಜಗಕ್ಕೆ ಸೇರಿರುವ